Hi, I'm Kaviresh from scoringtarget.com. In today's session, we are going to solve Achievement Test Paper 1 for 8th Standard Students. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಚೇತರಿಕೆಯ ಆಧಾರದ ಮೇಲೆ ರಚನೆ ಆಗಿರತಕ್ಕಂಥ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಂದರೆ FA1 ಅಂತ ಕರಿತೀವಲ್ಲ, ಆ ಟೆಸ್ಟನ್ನು ಇವತ್ತು ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಇದನ್ನು ಅಚೀವ್ಮೆಂಟ್ ಟೆಸ್ಟ್ ಕ್ವಶನ್ ಪೇಪರ್ ಕೂಡ ಅಂತಾರೆ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ನೀವು ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ಅಚೀವ್ಮೆಂಟ್ ಟೆಸ್ಟ್ 1 ನೋಡ್ತಾ ಇದ್ದೀವಿ. ಇದು ಬೇಸ್ಡ್ ಆನ್ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಪತ್ರಿಕೆ. ಕ್ಲಾಸ್ 8th ಸಬ್ಜೆಕ್ಟ್ ಇಂಗ್ಲೀಷ್, ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್. ಸೊ ಈ ಪ್ರಶ್ನೆ ಪತ್ರಿಕೆ 20 ಅಂಕದ ಪ್ರಶ್ನೆ ಪತ್ರಿಕೆ ಆಗಿದ್ದು ಇದನ್ನು ಬಿಡಿಸಲು ನಮಗೆ 45 ನಿಮಿಷಗಳ ಒಂದು ಸಮಯಾವಕಾಶ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಡಿಸ್ಕ್ರಿಪ್ಷನ್ ಫಾರ್ ಈಚ್ ಸೈನ್ ಬೋರ್ಡ್ ಫ್ರಮ್ ದಿ ಬಿಲೋ ಬಾಕ್ಸ್ ಆ್ಯಂಡ್ ರೈಟ್ ಇಟ್. ಇದು ಒಟ್ಟು 1 ಅಂಕದ 4 ಪ್ರಶ್ನೆಗಳಿರುತ್ತೆ. ಇಲ್ಲಿ 4 ಚಿತ್ರಗಳನ್ನ ಕೊಟ್ಟಿದ್ದೀವಿ. 4 ಚಿತ್ರಗಳ ಸಂಬಂಧಪಟ್ಟಂತೆ ಅದರ ಡಿಸ್ಕ್ರಿಪ್ಷನ್ ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಯಾವುದು ಸೂಕ್ತ ಆಗುತ್ತೆ ಅಂತ ನೀವು ಹೋಗೋದ್ರ ಮುಂದೆ ಬರೀಬೇಕು. ಈಗ ನೋಡಿ, ಇಲ್ಲಿ ಮೊದಲನೇ ಚಿತ್ರದ ನಮ್ಗೆ ಏನು ಕಾಣ್ತಾ ಇದೆ, ಇಬ್ಬರು ಜನ ಹುಡುಗರು ಅಲ್ಲಿ ನಮಗೇನು ಮಾಡ್ತಾ ಇದ್ದಾರೆ, ಇಲ್ಲಿ ನಿಂತಿದ್ದಾರೆ ಅಂತರವನ್ನು ಕೈಕೊಂಡು. ಸೊ ಇದಕ್ಕೆ ಯಾವುದು ಸೂಕ್ತ ಆಗುತ್ತೆ ಅಂದರೆ ಕೀಪ್ ಡಿಸ್ಟೆನ್ಸ್ ಅಂತ ಇದಕ್ಕೆ ಮ್ಯಾಚ್ ಆಗುತ್ತೆ. ಇನ್ನು ಎರಡನೇದಲ್ಲಿ ಒಂದು ಕೈಯಲ್ಲಿ ಮರ ಇದೆ, ಹಾಗಂದರೆ ಈ ಚಿತ್ರದ ಅರ್ಥ ಏನು, ಸೇವ್ ಟ್ರೀಸ್ ಅಂತ ಅರ್ಥ. ಸೊ ಇವುಗಳ ಮುಂದೆ 1, 2, 3, 4 ಅಂತ ಹಾಕಿ ಇವುಗಳನ್ನು ಉತ್ತರ ಬರೀಬೇಕು. ಆಮೇಲೆ ಇಲ್ಲಿ ಮೂರನೇ ಚಿತ್ರ ನೋಡಿ, ಇಬ್ಬರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಏನು ಮಾಡಿದ್ದಾರೆ, ಮಾಸ್ಕ್ ಹಾಕೊಂಡು ಕೂತಿದ್ದಾರೆ. ಸೊ ಇದಕ್ಕೆ ವಿಯರ್ ಮಾಸ್ಕ್ ಅಂತ ಡಿಸ್ಕ್ರಿಪ್ಷನ್ ಕೊಡಬೇಕು. ಇನ್ನು ಕೊನೆಯದಾಗಿ ಸ್ಟಾಪ್ ಇದೆ. ಸೊ ಇಲ್ಲಿ ಕೂಡ ಸ್ಟಾಪ್ ಇದೆ, ಇದನ್ನು ಮ್ಯಾಚ್ ಮಾಡಬೇಕು. ಇದು ಉತ್ತರ ಪತ್ರಿಕೆಯಲ್ಲಿ ಯಾವ ಥರ ಬರೀಬೇಕು ನೋಡಿ, ಈ ಥರ ನಾನು ಕೊಟ್ಟಿದ್ದೀನಿ. ಆನ್ಸರ್ ನೋಡಿ, 1ನೇದು ಕೀಪ್ ಡಿಸ್ಟೆನ್ಸ್, 2ನೇದು ಸೇವ್ ಟ್ರೀಸ್, 3ನೇದು ವಿಯರ್ ಮಾಸ್ಕ್, 4ನೇದು ಸ್ಟಾಪ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 2ನೇ ಪ್ರಶ್ನೆ, ಸ್ಟಡಿ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲೊಂದು ಗ್ರಾಫನ್ನು ಕೊಟ್ಟಿದ್ದಾರೆ ನಿಮಗೆ. ಈ ಗ್ರಾಫನ್ನು ನೀವು ಸ್ಟಡಿ ಮಾಡಿಕೊಂಡು ಕೆಳಗೆ 3 ಪ್ರಶ್ನೆಗಳಿರುತ್ತೆ. ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಇದು 1 ಅಂಕದ 3 ಪ್ರಶ್ನೆಗಳು. ಇಲ್ಲಿ ನೋಡಿ, ಈ ಕಡೆ ಕೆಳಗಡೆ ಏನು ಕಾಲಮ್ ಇದೆ, ಇದು ಪರ್ಸೆಂಟೇಜ್ ಇದೆ. ಅಂದರೆ ಯಾವ ವಿದ್ಯಾರ್ಥಿಗಳು ಎಷ್ಟು ಪರ್ಸೆಂಟೇಜನ್ನು ಪಡ್ಕೊಂಡಿದ್ದಾರೆ. 0 to 30 ಪಡ್ಕೊಂಡಂಥ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಇದೆ. ಅಂದರೆ 30ರಿಂದ 50 ತೆಗೆದುಕೊಂಡಂತಕ್ಕಂಥ ಒಂದು ಪರ್ಸೆಂಟೇಜ್ ಇದೆ. 50ರಿಂದ 75%, ಇನ್ನು 75ರಿಂದ 100% ತೆಗೆದುಕೊಂಡಂಥ ಈ ಒಂದು ಕೆಳಗಡೆ ಇದಿರ್ತಕ್ಕಂಥದ್ದು ಪರ್ಸೆಂಟೇಜ್ ಇದೆ. ಇನ್ನು ಈ ಸೈಡಲ್ಲಿ ಏನಿದೆ ಕಾಲಮಲ್ಲಿ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ. ಅಂದರೆ ಇಲ್ಲಿ 0, 5, 10, 15, 20 ಈ ಥರ ಸ್ಟೂಡೆಂಟ್ಸ್ಗಳ ಸಂಖ್ಯೆ. ಈ ಕಡೆ ಎಲ್ಲ ಸ್ಟೂಡೆಂಟ್ಗಳು ಮತ್ತು ಇಲ್ಲಿ ಕೆಳಗಡೆ ಕೊಟ್ಟಿದ್ದು ಏನಿದೆ, ಪರ್ಸೆಂಟೇಜ್ ಇದೆ. ಹೌದಾ? ಈಗ ನಾವು ಪ್ರಶ್ನೆ ನೋಡೋಣ. ಹೌ ಮೆನಿ ಸ್ಟೂಡೆಂಟ್ಸ್ ರೋಡ್ ದ ಟೆಸ್ಟ್. ಅಂದರೆ ಈ ಟೆಸ್ಟಲ್ಲಿ ಎಷ್ಟು ಜನ ಮಕ್ಕಳು ಟೆಸ್ಟನ್ನು ಅಪಿಯರ್ ಆಗಿದ್ದರು ಅಂತ ಪ್ರಶ್ನೆ. ಸೊ ಅಲ್ಲಿ ಒಟ್ಟು ಆನ್ಸರನ್ನು ನೋಡೋಣ ಏನಿದೆ. ಮೊದಲನೇ ಪ್ರಶ್ನೆ ಉತ್ತರ 50 ಮಕ್ಕಳು ಹಾಜರಾಗಿದ್ದರು. ಇನ್ನು 2ನೇ ಪ್ರಶ್ನೆ, ಹೌ ಮೆನಿ ಸ್ಟೂಡೆಂಟ್ಸ್ ಫಾಲ್ ಅಂಡರ್ ದ 75 to 100. 75ರಿಂದ 100% ತೆಗೆದುಕೊಡತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ. ಸೊ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ನೋಡಿ, 75ರಿಂದ 100 ಇದೆಲ್ಲಿ ಬಂದಿದೆ, 20 ಇದೆ. ಅಂದರೆ ಉತ್ತರ 20 ಮಕ್ಕಳು. ಆಮೇಲೆ 4th ಕ್ವೆಶ್ಚನ್ ನೋಡಿ, ಹೌ ಮೆನಿ ಸ್ಟೂಡೆಂಟ್ಸ್ ಗಾಟ್ ದ ಲೋವೆಸ್ಟ್ ಮಾರ್ಕ್ಸ್ ರೇಂಜ್. ಅಂದರೆ ಅತಿ ಕಡಿಮೆ ಅಂಕ ತೆಗೆದುಕೊಳ್ಳತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು. ಸ್ಪೆಷಲಾಗಿ 0 to 30 ಇಲ್ಲಿದೆ ನೋಡಿ. 0ರಿಂದ 30 ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, 5 ಇದೆ. ಸೊ ನಮ್ಮ ಸರಿಯಾದ ಉತ್ತರ 5 ಸ್ಟೂಡೆಂಟ್ಸ್. ಓಕೆ, ಈ ಥರನೇ ಉತ್ತರವನ್ನು ಬರೀಬೇಕು. ಇಷ್ಟೆಲ್ಲ ನೀವು ಗ್ರಾಫ್ ಚಿತ್ರ ಏನು ಇಳಿಸೋದು ಬೇಡ, ನೇರವಾಗಿ ಪ್ರಶ್ನೆ ನಂಬರನ್ನು ಹಾಕಿ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಮೇನ್ ಕ್ವೆಶನ್ ನಂಬರ್ 3, ರೀಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಆರ್ಡರ್ ಯು ಸಿ ಇನ್ ದ ಡಿಕ್ಷನರಿ. ಸೊ ಇಲ್ಲಿ 1 ಅಂಕದ 2 ಪ್ರಶ್ನೆಗಳಿವೆ. 5ನೇ ಪ್ರಶ್ನೆ, ಪಾಟ್, ಮ್ಯಾಟ್, ಬ್ಯಾಟ್, ಕ್ಯಾಟ್, ಆ್ಯಪಲ್. ಸೊ ಈ ಪದಗಳ ಮೂಲಕ ನೀವು ಡಿಕ್ಷನರಿ ಪ್ರಕಾರ, ಅಲ್ಫಾಬೆಟ್ ಪ್ರಕಾರ ಅರೇಂಜ್ ಮಾಡಬೇಕು. ಇದರ ಉತ್ತರ ನೋಡೋಣ. 5ನೇದು ಫಸ್ಟ್ ಯಾವ್ದು ಬರುತ್ತೆ, ಆ್ಯಪಲ್. A ಫಾರ್ ಆ್ಯಪಲ್, B ಫಾರ್ ಬ್ಯಾಟ್, C ಫಾರ್ ಕ್ಯಾಟ್, M ಫಾರ್ ಮ್ಯಾಟ್, P ಫಾರ್ ಪಾಟ್. ಈ ಥರ ನಾವು ಆರ್ಡರ್ ಪ್ರಕಾರ ನೋಡಿ. ಫಸ್ಟ್ ಲೆಟರ್ ಎದಿಂದ ಸ್ಟಾರ್ಟ್ ಆಗಿದೆ, 2ನೇ ಲೆಟರ್ B, 3ನೇ C, 4ನೇ M, 5ನೇದು P. ಈ ಥರ ನಾವು ಡಿಕ್ಷನರಿ ಪ್ರಕಾರ ಅರೇಂಜ್ಮೆಂಟ್ ಮಾಡಬೇಕು.
ಇನ್ನೊಂದು ಸೇಮ್ ಪ್ರಶ್ನೆ ಇದೆ ಡಿಕ್ಷನರಿಗೆ ಸಂಬಂಧಪಟ್ಟಂತೆ. 6ನೇ ಪ್ರಶ್ನೆ, ಕಾರ್ಡ್, ಪಾರ್ಕ್, ಪೆನ್ಸಿಲ್, ಪೆನ್, ಕೌಂಟ್ ಇವುಗಳನ್ನು ಕೂಡ ನಾವು ಡಿಕ್ಷನರಿ ಪ್ರಕಾರ ಅರೇಂಜ್ ಮಾಡಿದಾಗ ಇಲ್ಲಿ ನೋಡಿ ನೀವು ಕಾಮನ್ ಆಗಿ ನಮಗೆ ಇಲ್ಲಿ ಕಾರ್ಡ್ ಅಂತ ಇದೆ. ಫಸ್ಟ್ ಕಾರ್ಡ್ ಇದು 1 ಆಗುತ್ತೆ, ಆಮೇಲೆ ಕೌಂಟ್ ಇದು 2 ಆಗುತ್ತೆ, ಆಮೇಲೆ ಇಲ್ಲಿ ಪಾರ್ಕ್ 3 ಆಗುತ್ತೆ, ಆಮೇಲೆ ಇದು 4, ಇದು 5. ಈ ಥರ ನಾವು ಡಿಕ್ಷನರಿ ಪ್ರಕಾರ ಅರೇಂಜ್ಮೆಂಟ್ ಮಾಡ್ಬೋದು. ಸೊ ಕೀ ಆನ್ಸರ್ ಕೂಡ ಅದೇ ಇದೆ ನೋಡಿ, ಕಾರ್ಡ್, ಕೌಂಟ್, ಪಾರ್ಕ್, ಪೆನ್, ಪೆನ್ಸಿಲ್. ನೆಕ್ಸ್ಟ್ ಕ್ವೆಶನ್, ಸೆಪರೇಟ್ ದ ಲಾಂಗ್ ಆ್ಯಂಡ್ ಶಾರ್ಟ್ ವೋವೆಲ್ ಸೌಂಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಕೆಲವೊಂದು ಲಾಂಗ್ ವೋವೆಲ್ ಮತ್ತು ಶಾರ್ಟ್ ವೋವೆಲ್ ಸೌಂಡ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಟೇಬಲಲ್ಲಿ ಡಿವೈಡ್ ಮಾಡಬೇಕು. ಇದು 3 ಅಂಕದ ಪ್ರಶ್ನೆ ಇದೆ. ಇದು ಫಸ್ಟ್ ಏನಿದೆ ಕೋಲನ್ ಕೊಟ್ಟಿದ್ದು, ಇದು ಲಾಂಗ್ ವೋವೆಲ್ ಸೌಂಡ್ ಅಂದರೆ ದೀರ್ಘವಾಗಿ ಪ್ರನೌನ್ಸ್ ಮಾಡ್ತಕ್ಕಂಥ ಪದಗಳು. ಇನ್ನು ಇದು ಎರಡನೇದೇನಿದೆ, ಇದು ಶಾರ್ಟ್ ವೋವೆಲ್ ಇದೆ. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮೀನ್, ಇದು ಸ್ಪಿಟ್. ಓಕೆ, ಈ ಥರ ಇಲ್ಲಿ ಪದಗಳನ್ನ ಡಿವೈಡ್ ಮಾಡಬೇಕು ಬ್ರ್ಯಾಕೆಟಲ್ಲಿ ಕೊಟ್ಟಂಥದ್ದು. ಆನ್ಸರ್ ನೋಡಿ, ಲಾಂಗ್ ವೋವೆಲ್ ಸೌಂಡಲ್ಲಿ ಮೀನ್, ಲೀಡ್, ಸೀಕ್, ಕ್ಲೀನ್, ರೀಡ್, ಸ್ಪೀಡ್. ಇನ್ನು ಈ ಕಡೆ ಶಾರ್ಟ್ ವೋವೆಲ್ದಲ್ಲಿ ಸ್ಪಿಟ್, ಫಿಟ್, ಮಿಸ್ಟ್, ಕಿಟ್, ಗ್ರಿನ್, ಮಿಕ್ಸ್. ಈ ಥರ ನಾವು ಸಪ್ರೇಟಾಗಿ ಈ ಪದಗಳನ್ನು ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಮೇನ್ ಕ್ವೆಶ್ಚನ್ ನಂಬರ್ 5, ಚೂಸ್ ದ ಕರೆಕ್ಟ್ ಅನೌನ್ಸ್ಮೆಂಟ್ ವೇರ್ ಡು ವಿ ಲಿಸನ್. ಇಲ್ಲಿ ಕೆಳಗಡೆ ನಮಗೆ 3 ಪ್ರಶ್ನೆಗಳಿವೆ ಒಟ್ಟು. ಈ ಮೇನ್ ಕ್ವೆಶ್ಚನ್ ನಂಬರ್ 5ಅಲ್ಲಿ 8, 9 ಮತ್ತು 10 ಒಂದೊಂದು ಅಂಕದ ಪ್ರಶ್ನೆ ಇದೆ. ಇಲ್ಲಿ ಒಂದು ಅನೌನ್ಸ್ಮೆಂಟ್ ಇರುತ್ತೆ. ಈ ಅನೌನ್ಸ್ಮೆಂಟ್ ನೀವು ಎಲ್ಲಿ ಕೇಳ್ತೀರಾ ಅನ್ನೋದ್ರ ಬಗ್ಗೆ ನೀವು ಉತ್ತರವನ್ನು ಬರೀಬೇಕು. ಆಪ್ಷನ್ಸ್ ಕೂಡ ಇರುತ್ತೆ ಇದಕ್ಕೆ. 8ನೇ ಪ್ರಶ್ನೆ ನೋಡಿ, ಅಟೆನ್ಷನ್ ಪ್ಲೀಸ್, ಟ್ರೈನ್ ನಂಬರ್ 342778 ಈಸ್ ಅರೈವಿಂಗ್ ಶಾರ್ಟ್ಲಿ ಆನ್ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಅಂತ ಒಂದು ಸಂದೇಶ ಇದೆ, ಒಂದು ಅನೌನ್ಸ್ಮೆಂಟ್ ಇದೆ. ಅಂದರೆ ಎಚ್ಚರಿಕೆ, ದಯವಿಟ್ಟು ಗಮನಿಸಿ, ರೈಲು ಸಂಖ್ಯೆ 342778 ಪ್ಲ್ಯಾಟ್ಫಾರ್ಮ್ ನಂಬರ್ 4ರಲ್ಲಿ ಶೀಘ್ರವಾಗಿ ಬರಲಿದೆ ಅಂತ. ಈ ಒಂದು ಅನೌನ್ಸ್ಮೆಂಟನ್ನು ನೀವು ಎಲ್ಲಿ ಕೇಳ್ತೀರಾ? ಆಪ್ಷನ್ ಎ ಬಸ್ ಸ್ಟ್ಯಾಂಡ್, ಆಪ್ಷನ್ ಬಿ ಸ್ಕೂಲ್, ಸಿ ರೈಲ್ವೆ ಸ್ಟೇಷನ್, ಡಿ ಮಾಲ್. ಸೊ ಎಲ್ಲಿ ಕೇಳ್ತಾರೆ? ಕಾಮನ್ಗೆ ನಾವು ರೈಲ್ವೆ ಸ್ಟೇಷನಲ್ಲಿ ಈ ಸಂದೇಶವನ್ನು ಕೇಳ್ತೀವಿ. ಓಕೆ, ಇಲ್ಲಿ ನಾವು ಆಪ್ಷನ್ ಸಿ ಅನ್ನು ಬರೀಬೇಕು. ಅದೇ ಥರ 9ನೇ ಪ್ರಶ್ನೆ ನೋಡಿ, ವೆಲ್ಕಮ್ ಟು KSRTC ಕಲಬುರ್ಗಿ, ಬಸ್ ನಂಬರ್ KA32 FA8854 ರೆಡಿ ಟು ಲೀವ್ ಇನ್ ಅ ಫ್ಯೂ ಮಿನಿಟ್ಸ್. KSRTC ಕಲಬುರ್ಗಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಸ್ ಸಂಖ್ಯೆ KA32 FA8854 ಕೆಲವೇ ಕ್ಷಣಗಳಲ್ಲಿ ಹೊರಡಲಿದೆ. ಸೊ ಈ ಅನೌನ್ಸ್ಮೆಂಟನ್ನು ನೀವು ಎಲ್ಲಿ ಕೇಳ್ತೀರಾ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಸ್ಕೂಲ್, ಶಾಲೆಯಲ್ಲಿ, ಬಿ ಬಸ್ ಸ್ಟ್ಯಾಂಡಲ್ಲಿ, ಸಿ ರೈಲ್ವೆ ಸ್ಟೇಷನ್, ಡಿ ಮಾಲ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಬಸ್ ಸ್ಟ್ಯಾಂಡ್. 10ನೇ ಪ್ರಶ್ನೆ ನೋಡೋಣ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ದೇರ್ ವಿಲ್ ಬಿ ನೋ ಕ್ಲಾಸಸ್ ಆನ್ ಮಂಡೇ ಫಾರ್ ಹೆವಿ ರೈನ್ಫಾಲ್. ಜಾಸ್ತಿ ಮಳೆ ಬೀಳ್ತಾ ಇರೋದ್ರಿಂದ ಸೋಮವಾರ ದಿವಸ ಶಾಲೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಅನೌನ್ಸ್ಮೆಂಟ್ ನಾವು ಎಲ್ಲಿ ಕೇಳ್ತೀವಿ ಕಾಮನ್ ಆಗಿ ಅಂದರೆ ಸ್ಕೂಲಲ್ಲಿ ಕೇಳ್ತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ಮುಂದಿನ ಪ್ರಶ್ನೆಗಳಿಗೆ ನಾವು ಹೋಗೋಣ. ಸೊ ಮುಂದಿನ ಪ್ರಶ್ನೆಯಲ್ಲಿ ನಮಗೆ ಒಂದು ಪ್ಯಾರಾಗ್ರಾಫನ್ನು ರೀಡ್ ಮಾಡೋದಿದೆ. ಮೇನ್ ಕ್ವೆಶ್ಚನ್ ನಂಬರ್ 6ಅಲ್ಲಿ ಇಲ್ಲಿ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಗಾಗಲೇ 8ನೇ ತರಗತಿಯ ಕಲಿಕಾ ಚೇತರಿಕೆ ಹಾಳೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಮತ್ತು ಪ್ರೀ ಟೆಸ್ಟು, ಪೋಸ್ಟ್ ಟೆಸ್ಟ್ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಮತ್ತು ಮಿಡ್ ಟರ್ಮ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಆ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಕ್ವೆಶ್ಚನ್ ನಂಬರ್ 6 ಏನಿದೆ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ. ಕೆಳಗಡೆ ಕೊಟ್ಟಂಥ ಒಂದು ಪ್ಯಾಸೇಜನ್ನು ಓದ್ಕೋಬೇಕು. ಅದರ ಕೆಳಗಡೆ ನಿಮಗೆ 3 ಪ್ರಶ್ನೆಗಳಿವೆ. 2 ಪ್ರಶ್ನೆಗಳು 2 ಅಂಕ ಇರುತ್ತೆ, 1 ಪ್ರಶ್ನೆ 1 ಅಂಕದ್ದು, ಒಟ್ಟು 5 ಅಂಕವನ್ನು ನೀವು ಪಡ್ಕೋತೀರ. ಸೊ ಈಗ ಪ್ಯಾಸೇಜನ್ನು ಓದೋಣ. ವಿಕ್ರಮ್ ಸಾರಾಭಾಯ್ ಹ್ಯಾಡ್ ಹಿಸ್ ಅರ್ಲಿ ಎಜುಕೇಷನ್ ಆ್ಯಟ್ ರಿಟ್ರೀಟ್. ವಿಕ್ರಮ್ ಸಾರಾಭಾಯ್ ಅವರು ತಮ್ಮ ಪ್ರಾರಂಭದ ಶಿಕ್ಷಣವನ್ನು ರಿಟ್ರೀಟ್ನಲ್ಲಿ ಮುಗಿಸಿದ್ರು. ಹಿ ವಾಸ್ ವೆರಿ ಗುಡ್ ಎಟ್ ಸ್ಟಡೀಸ್, ಸ್ಪೆಷಲಿ ಇನ್ ಸೈನ್ಸ್. ಅವರು ಅಭ್ಯಾಸದಲ್ಲಿ ತುಂಬ ಜಾಣರಿದ್ದರು, ಮುಖ್ಯವಾಗಿ ವಿಜ್ಞಾನದ ವಿಷಯದಲ್ಲಿ ಅವರು ತುಂಬಾ ಜಾಣರಿದ್ದರು. ಆ್ಯಸ್ ಅ ಹೈಸ್ಕೂಲ್ ಸ್ಟೂಡೆಂಟ್ ಹಿ ವಾಸ್ ಫಾಂಡ್ ಆಫ್ ಸೈನ್ಸ್. ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗಲೇ ಅವರಿಗೆ ವಿಜ್ಞಾನ ಅಂದರೆ ತುಂಬಾ ಇಷ್ಟ.
he read about the achievements of great scientists. ದೊಡ್ಡ ಪ್ರಖ್ಯಾತ ವಿಜ್ಞಾನಿಗಳ ಬಗ್ಗೆ ಅವರು ಸಾಕಷ್ಟು ಓದ್ಕೊಂಡಿದ್ರು. His teacher were sure that he would become a great scientist. ಸೊ ಅವರಿಗೆ ಕಲಿಸ್ತಕ್ಕಂಥ ಶಿಕ್ಷಕರು ಕೂಡ ಅಂದಿದ್ರು, ಮುಂದೆ ಒಂದು ದಿವಸ ನೀನು ದೊಡ್ಡ ವಿಜ್ಞಾನಿ ಆಗ್ತೀಯಾ ಅಂತೆ. His father provided all the books and magazines that Vikram needed. ಸೊ ವಿಕ್ರಮ್ಗೆ ಬೇಕಾದಂಥ ಎಲ್ಲ ಪುಸ್ತಕಗಳನ್ನು, ಮ್ಯಾಗ್ಜಿನ್ಗಳನ್ನು ಅವ್ರ ತಂದೆಯವರು ಒದಗಿಸಿಕೊಡ್ತಾ ಇದ್ರು ಅಂತ ಇಷ್ಟು ಒಂದು ಪ್ಯಾಸೇಜ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳಿವೆ. ಈಗ ಮೊದಲನೇ ಪ್ರಶ್ನೆ ನೋಡೋಣ ಏನಿದೆ. ಕ್ವೆಶ್ಚನ್ 11, ಹೂ ವಾಸ್ ವಿಕ್ರಮ್ ಸಾರಾಭಾಯಿ? ವಿಕ್ರಮ್ ಸಾರಾಭಾಯಿ ಯಾರು ಅಂತ. ಅದರಲ್ಲೇ ಇನ್ನೊಂದು ಪ್ರಶ್ನೆ ಇದೆ, ವೇರ್ ಹಿ ಹ್ಯಾಡ್ ಹಿಸ್ ಅರ್ಲಿ ಎಜುಕೇಷನ್? ಅವರು ತಮ್ಮ ಪ್ರಾರಂಭದ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರು ಅಂತ. ನೋಡಿ 2 ಪ್ರಶ್ನೆ, ವಿಕ್ರಮ್ ಸಾರಾಭಾಯಿ ಯಾರು, ಅವರ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರು. ಸೊ ಆನ್ಸರ್ ನೋಡ್ಕೊಂಬರೋಣ. ವಿಕ್ರಮ್ ಸಾರಾಭಾಯಿ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ವಿಕ್ರಮ್ ಸಾರಾಭಾಯಿ ಗ್ರೇಟ್ ಸೈಂಟಿಸ್ಟ್ ಆಗಿದ್ದರು. ಇಲ್ಲಿ ಎ ಡಬಲ್ ಆಗಿದೆ, ಒಂದು ಎ ರಿಮೂವ್ ಮಾಡಿ. ಹಿ ಹ್ಯಾಡ್ ಹಿಸ್ ಅರ್ಲಿ ಎಜುಕೇಷನ್ ಎಟ್ ರಿಟ್ರೀಟ್. ಅವರು ತಮ್ಮ ಪ್ರಾರಂಭದ ಶಿಕ್ಷಣವನ್ನು ರಿಟ್ರೀಟ್ನಲ್ಲಿ ಮುಗಿಸಿದ್ರು ಅಂತ. ಸರಿ, ನೆಕ್ಸ್ಟ್ ಈಗ 12ನೇ ಪ್ರಶ್ನೆ, ವಾಟ್ ಟೈಪ್ ಆಫ್ ಬುಕ್ಸ್ ಡಿಡ್ ವಿಕ್ರಮ್ ರೀಡ್ ವೆನ್ ಹಿ ವಾಸ್ ಅ ಸ್ಕೂಲ್ ಬಾಯ್? ಶಾಲಾ ವಿದ್ಯಾರ್ಥಿಯಾಗಿದ್ದಾಗ, ಶಾಲಾ ಬಾಲಕನಾಗಿದ್ದಾಗ ವಿಕ್ರಮ್ ಸಾರಾಭಾಯಿ ಅವರು ಯಾವ ಪ್ರಕಾರದ ಪುಸ್ತಕವನ್ನು ಓದ್ತಾ ಇದ್ದರು? ಸೊ ಆನ್ಸರ್ ನೋಡೋಣ. ಆ್ಯಸ್ ಅ ಹೈಸ್ಕೂಲ್ ಸ್ಟೂಡೆಂಟ್ ಹಿ ವಾಸ್ ಫಾಂಡ್ ಆಫ್ ಸೈನ್ಸ್. ಹಿ ರೀಡ್ ಅಬೌಟ್ ದ ಅಚೀವ್ಮೆಂಟ್ಸ್ ಆಫ್ ಗ್ರೇಟ್ ಸೈಂಟಿಸ್ಟ್ಸ್. ಅಂದರೆ ಅವರು ವಿಜ್ಞಾನ ಪುಸ್ತಕನ ಓದ್ತಾ ಇದ್ರು, ವಿಜ್ಞಾನಿಗಳ ಒಂದು ದೊಡ್ಡ ಸಾಧನೆಗಳನ್ನು ಓದ್ತಾ ಇದ್ರು. ಆ ಪ್ರಕಾರದ ಪುಸ್ತಕ ಅಂದರೆ ಅವರಿಗೆ ತುಂಬ ಇಷ್ಟ ಆಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನು ಲಾಸ್ಟ್ ಕ್ವೆಶ್ಚನ್ ಏನಿದೆ, ವಿಕ್ರಮ್ ಸಾರಾಭಾಯಿ ಇಸ್ ಫಾಂಡ್ ಆಫ್ ಡ್ಯಾಶ್ ಡ್ಯಾಶ್. ಫಾಂಡ್ ಅಂದ್ರೇನು? ಲೈಕ್, ಇಷ್ಟ. ಸೊ ವಿಕ್ರಮ್ ಸಾರಾಭಾಯಿ ಅವರಿಗೆ ಅದ್ರ ಬಗ್ಗೆ ಇಷ್ಟ ಇತ್ತು. ಸೊ ನಮಗೆ ಪ್ಯಾರಾಗ್ರಾಫಲ್ಲಿ ನಮಗೆ ಕೊಟ್ಟಿದ್ದಾರೆ, ನೋಡ್ಬೋದು. ಹಿ ವಾಸ್ ಅ ಫಾಂಡ್ ಆಫ್ ಸೈನ್ಸ್ ಅಂತಿದೆ ನೋಡಿ, ಹಿ ವಾಸ್ ಫಾಂಡ್ ಆಫ್ ಸೈನ್ಸ್. ಸೊ ಅಲ್ಲಿ ಬಿಟ್ಟ ಸ್ಥಳದಲ್ಲಿ ಸೈನ್ಸ್ ಅಂತ ತುಂಬಬೇಕು. ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಗಮನಿಸಿ, ಇದು ಕೀ ಆನ್ಸರ್ ಒಂದು ಸೆಪ್ರೇಟಾಗಿ PDF ಇದೆ, ಮತ್ತು ಇಲ್ಲಿ ನಾನು ತೋರಿಸ್ತಕ್ಕಂಥದ್ದು ಇದು ನಿಮಗೆ ಕೊಡ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಎರಡು ಕೂಡ ನೀವು PDF-ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೋಬೋದು. ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು 8ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಸಾರಾಂಶ ಮತ್ತು ಅದರ ಇಂಪಾರ್ಟೆಂಟ್ ಕ್ವೆಶ್ಚನ್ ಆನ್ಸರ್ಗಳ ವೀಡಿಯೋ ಕೂಡ ಮಾಡಿದ್ದೀನಿ. ಅದರ ಎಲ್ಲ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.